ನನ್ನ ಜೊತೆ ಓದ್ದೋಳು ಅವಧೂತ್ರ ಮಗಳು ವೀಣಾ ಮತ್ತೆ ಲಕ್ಷ್ಮಿ ಪಾರ್ವತಿ ಅಂತ ನಾವು 4 ಜನ ಸಹಪಾಠಿಗಳು. ವೀಣಾ ಅವ್ರ ಮನೇಲಿ ಯಾಕೆ ಹೋಗಿದ್ರು ಅಂತ ನಮಗೂ ಮರ್ತು ಹೋಗಿದೆ. ಆವಾಗ ನಾವೆಲ್ಲ 4 ಜನ ಫ್ರೆಂಡು ಅವ್ರ ಮನೇಲಿ ಮಲ್ಕೊಳ್ಳೋದು ರಾತ್ರಿ. ಅಜ್ಜಿ ಒಬ್ಬರೇ ಇರೋರು. ಅಜ್ಜಿ ಜೊತೆಗೆ ವೀಣಾ, ನಾವು 3 ಜನ ಫ್ರೆಂಡು. ನಾವೇನೆ ಏಕ್ ದೋ ತೀನ್ ಚಾರ್ ಅಂತ ಒಂದು ಟಿವಿಲಿ ಹಿಂದಿದು ಸೀರಿಯಲ್ ಬರ್ತಿತ್ತು. ನಮಗ್ ನಾವೇ ಏಕ್ ದೋ ತೀನ್ ಚಾರ್ ಅನ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಿ. ಅವಳು ಬೆಂಗಳೂರಿಂದ ತಗೊಂಬಂದಿರೋಳು ವೀಣಾ. ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ಕಂಬೈನ್ ಸ್ಟಡಿ ಮಾಡ್ತಿದ್ವಿ. ಕಂಬೈನ್ ಸ್ಟಡಿ ಎಷ್ಟು ಮಾಡ್ತಿದ್ವೋ ಇಲ್ವೋ, ತಿನ್ನೋದು, ಆಟ ಆಡೋದು, ಮಲಗೋದು, ಇಷ್ಟಂತೂ ಚೆನ್ನಾಗಿ ಮಾಡ್ತಾ ಇದ್ವಿ. ಲಗೋರಿ ಅಂತ ಈಗೇನು ಆಡ್ತೀವಿ ಅದನ್ನ ಹೆರಳೆಕಾಯಲ್ಲಿ, ಎದುರುಗಡೆ ಮನೆ ಹೆರಳೆಕಾಯಲ್ಲಿ ಕಿತ್ಬಿಟ್ಟು ಲಗೋರಿ ಆಡ್ತಿದ್ವಿ. ಟೀಚರ್ ಹೊಡಿತಾರೆ ಅಂತ ಉದ್ದ ಲಂಗ ಹಾಕೊಂಡು ಹೋಗ್ತಿದ್ವಿ. ಚುಳ್ಕೆ ತಗೊಂಡು ಹೊಡೆಯೋರು. ಚುಳ್ಕೆ ಅಂದ್ರೆ ಕೋಲು. ಅವತ್ತಿನ ದಿವಸ ಸ್ಕೂಲಲ್ಲಿ ಏನಾರ ಹೋಮ್ ವರ್ಕ್ ಮಾಡ್ಕೊಂಡು ಹೋಗಿಲ್ಲ, ಏನೋ ಕಲ್ತ್ಕೊಂಡು ಬಂದಿಲ್ಲ ಅಂದ್ರೆ ಚೆನ್ನಾಗಿ ಏಟ್ಗಳು ಕೊಡೋರು. ನಮಸ್ಕಾರ, ನನ್ನ ಹೆಸರು ಸುಮನ. ನಾನು ಸಕರಾಯಪಟ್ಟಣದ ಹೆಣ್ಮಗಳು. ನಮ್ಮನೆ ಬಂದು ರಾಮಂದ್ರದ ಪಕ್ಕ ಇತ್ತು. ನಮ್ಮ ತಂದೆ ವಿಶ್ವೇಶ್ವರಯ್ಯ, ನಮ್ಮ ತಾಯಿ ಕನಕಮ್ಮ. ನಾವು 3 ಜನ ಮಕ್ಕಳು. ಅಕ್ಕ ಸಹನ ಅಂತ, ನಮ್ಮ ಅಣ್ಣ ಸತೀಶ ಅಂತ. ನಾವು ಒಟ್ಟು 3 ಜನ ಇದ್ವಿ. ನನ್ನ ಜೊತೆ ಓದ್ದೋಳು ಅವಧೂತ್ರ ಮಗಳು ವೀಣಾ ಮತ್ತೆ ಲಕ್ಷ್ಮಿ ಪಾರ್ವತಿ ಅಂತ ನಾವು 4 ಜನ ಸಹಪಾಠಿಗಳು. ಸಮಾಜದಿಂದ ಈಗಿನ ಕಾಲದಲ್ಲಿ ನರ್ಸರಿ, ಪ್ರೀ ನರ್ಸರಿ ಅಂತ ಇರುತ್ತೆ, ಆದರೆ ಹಿಂದೆ ಸಮಾಜ ಅಂತ ಇತ್ತು. ಪ್ರೈಮರಿ ಸ್ಕೂಲು ಎದುರುಗಡೆದೆ ಸಮಾಜ. ಇಂದ್ರ ಅಂತ ಅಲ್ಲಿ ಟೀಚರ್ ಇದ್ರು. ನಮ್ಮ 4 ಜನನ ಒಬ್ರು ಭೂವಮ್ಮ ಅನ್ನೋರು ಕರ್ಕೊಂಡು ಹೋಗಿ ಸಮಾಜಕ್ಕೆ ಬಿಡ್ತಾ ಇದ್ರು. ನಾವು 4 ಜನ ಒಟ್ಟಿಗೆ ಹೋಗಿ ಅಲ್ಲಿ ಇದು ಮಾಡ್ಕೊಂಡು ಬರ್ತಿದ್ವಿ. ನಾನು 1 to 4th ಭದ್ರಾವತಿಲಿ ಅಜ್ಜಿ ಮನೇಲಿ ಓದ್ತಾ ಇದ್ದೆ. ಅಜ್ಜಿ ಹೆಸರು ಚೂಡಾಮಣಿ ಅಂತ. ಅಲ್ಲಿ ನಾನು 4th ವಿದ್ಯಾಭ್ಯಾಸ ಆಯಿತು. ಆಮೇಲೆ ಇಲ್ಲಿಗೆ 5th ಇಂದ ಮತ್ತೆ ನಾವು 4 ಜನ ಫ್ರೆಂಡ್ಸು ಕಂಟಿನ್ಯೂ ಆಯಿತು. ಹಾಗಾಗಿ ವೀಣಾ ನಾವೆಲ್ಲ ಬಾಬು ಮೇಷ್ಟ್ರು ಮನೆ ಅಂತ ರುಕ್ಮಿಣಿ ಅಂತ ಟೀಚರು, ಅವ್ರ ಮನೆಗೆ ಟ್ಯೂಷನಿಗೆ ಹೋಗ್ತಾ ಇದ್ವಿ ನಾವು 4 ಜನ. ಟ್ಯೂಷನ್ ಮುಗಿದ್ಮೇಲೆ ಮನೆಗೆ ಗುದ್ದು ಕೊಡೋದು. ಆಮೇಲೆ ಕರೆಂಟ್ ಹೋದ್ರೆ ನಮಗೆ ಮ್ಯಾಥ್ಸು ಕಷ್ಟವಾದ ಸಬ್ಜೆಕ್ಟ್ ಇರ್ತಿತ್ತು. ಆ ಬುಡ್ಡಿ ಹಚ್ಚಿಟ್ಟಿರೋರು ಅದನ್ನ ಆಫ್ ಮಾಡಿದ್ರೆ ಮನೆಗೆ ಕಳಿಸ್ತಾರೆ ಅಂತ ಆ ಥರ ಸಿಕ್ಕಾಪಟ್ಟೆ ತರಲೆ ಎಲ್ಲ ಮಾಡ್ತಾ ಇದ್ವಿ ನಾವು. ಆಮೇಲೆ ಟ್ಯೂಷನ್ ಎಲ್ಲ ಮುಗಿದ್ಮೇಲೆ ವೀಣನ್ ಮನೆಗೆ ಹೋಗ್ತಿದ್ವಿ. ಒಬ್ರು ಮನೆ ಆದ್ಮೇಲೆ ಒಬ್ರು ಮನೆಗೆ ಹೋಗೋದು. ಅಜ್ಜಿ ಏನು ಮಾಡೋರು, ಎಲ್ರಿಗೂ ಊಟ ಕಲಿಸ್ಬಿಟ್ಟು ಒಷ್ಟ್ರಿಗೂ ಕೂರಿಸಿ ತುಳಸಿ ಕಟ್ಟೆ ಹತ್ರ, ಹಿಂದ್ಗಡೆ ಇರೋ ತುಳಸಿ ಕಟ್ಟೆ ಹತ್ರ ಕೈ ತುತ್ತು ಹಾಕೋರು. ತಿಂತಾ ಇದ್ವಿ. ಅವ್ರ ಮನೇಲಿ ಒಂದ್ ದಿವಸ ಊರಿಗೆ ಹೋಗಿದ್ರು. ವೀಣಾ ಅವ್ರ ಮನೇಲಿ ಯಾಕೆ ಹೋಗಿದ್ರು ಅಂತ ನಮಗೂ ಮರ್ತು ಹೋಗಿದೆ. ಆವಾಗ ನಾವೆಲ್ಲ 4 ಜನ ಫ್ರೆಂಡು ಅವ್ರ ಮನೇಲಿ ಮಲ್ಕೊಳ್ಳೋದು ರಾತ್ರಿ. ಅಜ್ಜಿ ಒಬ್ಬರೇ ಇರೋರು. ಅಜ್ಜಿ ಜೊತೆಗೆ ವೀಣಾ, ನಾವು 3 ಜನ ಫ್ರೆಂಡು. ಅಜ್ಜಿ ಅಂದರೆ ವೆಂಕಟಾಚಲ ಗುರುಗಳ ತಾಯಿ, ಅವರು ವೀಣನ ಅಜ್ಜಿ. ಹಾಗಾಗಿ ಅವರಿರೋರು ಮನೇಲಿ. ನಾವು 3 ಜನ ಮತ್ತೆ ಹೋಗ್ತಾ ಇದ್ವಿ. ಪಾರ್ವತಿ, ಲಕ್ಷ್ಮಿ, ನಾನು ವೀಣನ್ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಅವತ್ತು ಮಲ್ಕೊಳ್ಳೋದು. ನಮಗೇನು ಅಂದರೆ ಕಳ್ಳ ಬರ್ತಾನಂತೆ ಏನೇನೋ ಕೇಳಿರ್ತಿದ್ವಿ. ಆಗೇನು ಮಾಡ್ತಿದ್ವಿ, ಮೆಣಸಿನ ಪುಡಿ ಡಬ್ಬಿ ತಗೊಂಬಾರೆ, ತಲೆ ಹತ್ರ ಇಟ್ಕೊಂಡಿರೋಣ, ಅಜ್ಜಿಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೆಣಸಿನ ಪುಡಿ ಡಬ್ಬಿನ ಅಕಸ್ಮಾತ್ ಕಳ್ಳ ಬಂದರೆ ಎರ್ಚಣ, ಏನೋ ಆಗಿನ ಕಾಲದ್ದು ತುಂಟಾಟಗಳು ಎಲ್ಲೋ ಕೇಳ್ಕೊಂಡಿರ್ತಿದ್ವಿ. ಆ ಥರ ತಲೆ ಹತ್ರ ಇಟ್ಕೊಂಡು ಮಲಗೋದು. ಬೆಳಗ್ಗೆ ಎದ್ಮೇಲೆ ಅದನ್ನ ಮತ್ತೆ ಎತ್ತಿಡೋದು. ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಬಾಲ್ಯ ನಮಗೆ. ಆಮೇಲೆ ಹಾಗೆ ಕಂಟಿನ್ಯೂ ಓದ್ಕೊಂಡು PUC ವರೆಗೂ ಬಂದ್ವಿ. ವೀಣಾ ಮಾತ್ರ ತುಂಬ ಸೈಲೆಂಟು, ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ಲು. ಎಲ್ಲರೂ ಹೇಳ್ತಾ ಇದ್ವಿ. ನಾವೇನೆ ಏಕ್ ದೋ ತೀನ್ ಚಾರ್ ಅಂತ ಒಂದು ಟಿವಿಲಿ ಹಿಂದಿದು ಸೀರಿಯಲ್ ಬರ್ತಿತ್ತು. ನಮಗ್ ನಾವೇ ಏಕ್ ದೋ ತೀನ್ ಚಾರ್ ಅನ್ಕೊಂಡು
ಹಾಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಿ, ಮಿಡ್ಲಿ ಸ್ಕೂಲ್ಗೆ. ಆಮೇಲೆ ಅವಳು ತುಂಬಾನೇ ಸ್ವಭಾವತಃ ಪಾಪ ಸೈಲೆಂಟು, ತುಂಬಾ ಚೆನ್ನಾಗಿ ಹಾಡು ಹೇಳೋಳು. ಸ್ಕೂಲಲ್ಲಿ ಯಾವುದೇ ಒಂದು ಫಂಕ್ಷನ್ ಆದ್ರೂ ವೀಣಾಲಕ್ಷ್ಮಿದೇ ಪ್ರಾರ್ಥನೆ ಇರ್ತಿತ್ತು. ಆಮೇಲೆ ನಾನು ಸುಮನಾ ಜಮುನನ್ ಪ್ರಾರ್ಥನೆ ಇರ್ತಿತ್ತು. ಇನ್ನೊಬ್ಳು ಜಮುನಾ ಜ್ಯೋತಿ ಅಂತಾರೀಗ, ಅವಳೊಬ್ಳು. ಒಟ್ಟು ನಾವಿಷ್ಟು ಜನನು ಒಳ್ಳೆ ಬಾಲ್ಯ ಕಳೆದ್ವಿ. ಅವ್ರ ಮನೆ ಹಿಂದ್ಗಡೆ ಲಗೋರಿ ಸುಮಾರು ಆಟಗಳು ಆಡಿದೀವಿ, ಒಟ್ಟಿಗೆ ಕೂತು ಓದಿದೀವಿ. ಅವಾಗೆಲ್ಲ ಡೈಜೆಸ್ಟು ಅಂತ ಬರ್ತಿತ್ತು, ಡಿಕ್ಷನರಿ ಈಗೆಲ್ಲ ಇದೆಯಲ್ಲ ಅದೆಲ್ಲ ಬರ್ತಿತ್ತು. ಅವಳು ಬೆಂಗಳೂರಿಂದ ತಗೊಂಬಂದಿರೋಳು ವೀಣಾ. ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ಕಂಬೈನ್ ಸ್ಟಡಿ ಮಾಡ್ತಿದ್ವಿ. ಕಂಬೈನ್ ಸ್ಟಡಿ ಎಷ್ಟು ಮಾಡ್ತಿದ್ವೋ ಇಲ್ವೋ, ತಿನ್ನೋದು, ಆಟ ಆಡೋದು, ಮಲಗೋದು, ಇಷ್ಟಂತೂ ಚೆನ್ನಾಗಿ ಮಾಡ್ತಾ ಇದ್ವಿ. ಅಷ್ಟರು ಸೇರ್ಕೊಂಡು ಮಾತಾಡೋದು ತುಂಬಾ ಚೆನ್ನಾಗಿರ್ತಿತ್ತು. ಅವಳು ಎಲ್ಲ ತುಂಬಾ ಚೆನ್ನಾಗಿ ಮಾತುಕತೆ ಆಡ್ಕೊಂಡು ನಮ್ಮ ಜೊತೆ ತುಂಬಾ ಚೆನ್ನಾಗಿದ್ವಿ ನಾವು. ವೀಣಾ ಹೇಳ್ತಾ ಇದ್ವಿ, ಸಾಮಾನ್ಯ ನನಗ್ ನೆನಪಿರೋ ಹಂಗೆ ಹಾಡು ಅಂದ್ರೆ ಬಂದಾನೋ ಗೋವಿಂದ ಅಂತ ಒಂದು ಹಾಡು ಹೇಳೋಳು ಯಾವಾಗ್ಲೂ. ತುಂಬಾ ಚೆನ್ನಾಗಿ ಹೇಳೋಳು ಮಾತ್ರ ಹಾಡು. ನಮಗೂ ಅದು ಹಾಡು ಹಾಗೆ ಒಬ್ರು ಹೇಳಿದ್ದನ್ನ ಒಬ್ರು ಕಲ್ತ್ಕೊಳ್ತಾ ಇದ್ವಿ ಅವಾಗ. ತುಂಬಾ ಚೆನ್ನಾಗಿ ಹೇಳೋಳು ವೀಣಾ ಹಾಡನ್ನ. ಆಮೇಲೆ ಎಲ್ಲ ಮಿಡ್ಲಿ ಸ್ಕೂಲಲ್ಲಿ ರುಕ್ಮಿಣಿ ಟೀಚರ್ ಮನೆಗೆ ಪಾಠಕ್ಕೆ ಹೋಗ್ತಾ ಇದ್ವಿ. ಲಾಸ್ಟಿಗೆ ಹೋಗುವಾಗ ಈ ಮನೆಗುದ್ದು ಅಂತ ಯಾವಾಗ್ಲೂ ವೀಣಾನೇ ಫಸ್ಟ್ ಹೊಡೆದ್ ಬಿಡೋಳು. ಮನೆಗುದ್ದು ಅಂತ ಹೊಡೆದ್ಬಿಟ್ಟು ಓಡ್ ಹೋಗೋಳು. ಒಂದ್ ದಿವಸ ನಾನೇನ್ ಮಾಡ್ದೆ, ತಡಿ ಇವತ್ ನಾನೇ ಹೊಡಿಬೇಕು ಇವ್ರಿಗೆಲ್ಲ ಅಂತ ಫಸ್ಟೇ ಮನೆಗುದ್ದು ಹೊಡೆದು ಓಡ್ ಬಂದವಳು. ಒಂದ್ ಕಲ್ಲು ಎಡ್ಕೊಂಡ್ಬಿಟ್ಟು ಹಾಸ್ಗಲ್ಲು ಚಪ್ಪಡಿ ಕಲ್ ಮೇಲೆ ಬಿದ್ದುಬಿಟ್ಟೆ. ಹಾಗಾಗಿ ಅವತ್ತಿಂದ ಮನೆಗುದ್ದು ಹೊಡೆಯೋದು, ನಾನು ಯಾವಾಗ ಬಿದ್ದು ಕಾಲು ಊದ್ಕತ್ತೋ ಅವಾಗಿಂದ ನಾವು ಮನೆಗುದ್ದು ಹೊಡೆಯೋದನ್ನ ಬಿಟ್ಬಿಟ್ವಿ. ಅವರು ಎಲ್ಲ ಹೆದರ್ಕೊಂಡು ನಮ್ಮ ಮೇಲೆ ಬರುತ್ತೆ ಅಂತ ಹೇಳಿ ಓಡೋದ್ರು ಮನೆಗೆ. ಮಾರನೇ ದಿವಸ ಏನಾಯ್ತೆ ಅವತ್ತಿನಿಂದ ಬೇಡ, ಇನ್ಮೇಲಿಂದ ಮನೆಗುದ್ದು ಹೊಡೆಯೋದು ಅದೆಲ್ಲ ಏನು ಬೇಡ ಅಂತಿದ್ವಿ. ಅದೇನ್ ಮನೆಗುದ್ದು ಅಂತಂದ್ರೆ ಈಗೆಲ್ಲ ಏನು ಲಾಸ್ಟಿಗೆ ಮನೆಗೆ ಹೋಗುವಾಗ ಬಾಯಿ ಮಾಡ್ತಾರೆ, ಬಾಯ್ ಟಾಟಾ ಅಂತಾರೆ. ನಮ್ ಕಾಲದಲ್ಲಿ ಏನು ಅಂದ್ರೆ ಒಂದ್ ಗುದ್ದು ಬೆನ್ನಿಗೆ ಹೊಡೆದ್ಬಿಟ್ಟು ಹೋಗದೆ ಬಾಯ್ ಟಾಟಾ ಈ ತರದ್ದು ಅದು. ಆಮೇಲೆ ಅಲ್ಲಿ ಟ್ಯೂಷನ್ ಅಲ್ಲೂ ಅಷ್ಟೇ, ಮುಂಚೆ ಹೋಗಿ ಟೀಚರ್ ಮನೇಲಿ ಬ್ಯಾಗ್ ಇಟ್ಬಿಟ್ಟು ಎದುರುಗಡೆ ಮನೇಲಿ ಹರಳೆಕಾಯಿ ಮರ ಇರ್ತಿತ್ತು. ಸರಿಯಾಗಿ ಅವತ್ತಿನ ಕಾಲದಲ್ಲಿ ಆಟಿಕೆಗಳಿಗಿಂತ ನಮ್ದು ಈ ತರ ಹಣ್ಣು ಇದ್ರಲ್ಲೇ ಆಟ ಆಡಿದ್ದೇ ಜಾಸ್ತಿ, ದಿನ ಬಳಸೋ ವಸ್ತುಗಳಲ್ಲಿ ಆಟ ಆಡಿರೋದೇ ಜಾಸ್ತಿ. ಹುಣಸೆ ಬೀಜ ಈ ತರದ್ರೊಳಗೆ ಆಡಿರೋದು. ಯಾವ ಕೌಡೆ ಸಹ ಇರ್ತಿರ್ಲಿಲ್ಲ ಅವಾಗ. ಹುಣಸೆ ಬೀಜನೇ ತೈಕೊಳ್ಳೋದು, ಆಡೋದು, ಚೌಕಾಬಾರ ಆಡೋದು ಹಾಗಿತ್ತು. ಲಗೋರಿ ಅಂತ ಈಗೇನ್ ಆಡ್ತೀವಿ ಅದನ್ನ ಹೆರಳೆಕಾಯಲ್ಲಿ, ಎದುರುಗಡೆ ಮನೆ ಹೆರಳೆಕಾಯಲ್ಲಿ ಕಿತ್ಬಿಟ್ಟು ಲಗೋರಿ ಆಡ್ತಿದ್ವಿ. ಟೀಚರ್ ಹೊಡಿತಾರೆ ಅಂತ ಉದ್ದ ಲಂಗ ಹಾಕೊಂಡು ಹೋಗ್ತಿದ್ವಿ, ಚುಳ್ಕೆ ತಗೊಂಡು ಹೊಡೆಯೋರು. ಚುಳ್ಕೆ ಅಂದ್ರೆ ಕೋಲು. ಆ ಎದುರುಗಡೆ ಮನೆಯವರು ಒಂದ್ ದಿವಸ ನಮ್ಮನೆ ಹೆರಳೆಕಾಯಿ ಎಲ್ಲ ಖಾಲಿ ಆಯ್ತು, ಈ ಹುಡುಗರು ಟ್ಯೂಷನ್ಗೆ ಬರಲ್ಲ, ಆಟ ಆಡಕ್ ಬರ್ತಾರೆ ಅಂತ ಹೇಳಿ ನಮ್ಮ ಮ್ಯಾಥ್ಸ್ ಬುಕ್ನ ಅಷ್ಟ್ರದ್ದು 7th ಎಕ್ಸಾಮ್ ಆಗೋರ್ಗು ಕೊಟ್ಟಿರ್ಲಿಲ್ಲ. ಅವರೇ ಬಚ್ಚಿಟ್ಬಿಟ್ಟಿದ್ರು, ಏನ್ ಮಾಡ್ತಾರೆ ನೋಡೋಣ ಅಂತ. ಎಷ್ಟ್ ಕೇಳ್ಕೊಂಡ್ರು ಕೊಟ್ಟಿರ್ಲಿಲ್ಲ. ಎಲ್ಲಾರು ಆಟ ಆಡಕ್ಕೆ ಬರೋದು, ಓದಕ್ ಬರಲ್ಲ ಇವರು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ಆತರ ಸುಮಾರು ಈ ತರದ್ದು ಚೇಷ್ಟೆಗಳು, ಆಟಗಳು ಎಲ್ಲ ನಮಗೆ ಈಗ ನೆನಪಾಗುತ್ತೆ. ಮಿಡ್ಲಿ ಸ್ಕೂಲಲ್ಲಿ ಪಾರ್ವತಮ್ಮ ಟೀಚರು, ಶಿವಣ್ಣ ಮೇಷ್ಟ್ರು ಅಂತ ಎಲ್ಲ ಇದ್ರು. ಅವರೆಲ್ಲ ಶಿವಣ್ಣ ಮೇಷ್ಟ್ರು ಅನ್ನೋರು ಮ್ಯಾಥ್ಸು ಸೈನ್ಸು, ಪಾರ್ವತಮ್ಮ ಟೀಚರ್ ಲ್ಯಾಂಗ್ವೇಜ್ ಮಾಡೋರು. ನಾವು ಪಾರ್ವತಮ್ಮ ಟೀಚರ್ ಪಕ್ಕ ಪ್ರೈಮರಿ ಸ್ಕೂಲಿಂದ ಮುಂದೆ ರೈಟ್ ಸೈಡ್ ಅಲ್ಲಿ ಪಾರ್ವತಮ್ಮ ಟೀಚರ್ ಮನೆ. ಅವ್ರ ಜೊತೆ ಸ್ಕೂಲಿಗೆ ಹೋಗೋಕೆ ಅವ್ರ ಎಡ ಬಲ, ಅವ್ರ ಜೊತೆ ಸ್ಕೂಲಿಗೆ ಒಟ್ಟಿಗೆ ಹೋಗೋದಕ್ಕೋಸ್ಕರ ನಾವು ಒಬ್ರಿಗೊಬ್ರು ಜಗಳನೂ ಆಡ್ತಿದ್ವಿ. ನಾನಿವತ್ತು ಅವ್ರ ಪಕ್ಕ ಅಂತ ಹೇಳಿ. ಒಂದು ಬಾಲ್ಯದ ಫೋಟೋನು ಇದೆ ನಮ್ಮ ಹತ್ರ. ಅವ್ರ ಪಕ್ಕ ನಾ ಕೂರ್ತೀನಿ ಇನ್ನು ಒಂದು ಇದು ಅಂತ. ಗುರುಗಳೆಲ್ಲ ಇವತ್ತಿಗೂ ನಮಗೆ ಹೇಳ್ಕೊಟ್ಟಿರೋ ಪಾಠ ನಾವು ಮರೆಯೋಕ್ಕೂ ಆಗಲ್ಲ. ತುಂಬಾ ಚೆನ್ನಾಗಿ ಇತ್ತು ಅದೆಲ್ಲ ಕಾಲ. ಮತ್ತೆ ವೀಣನ್ ತಮ್ಮ ಶ್ರೀಕಾಂತ ಇರೋನು, ನಾವೇನಾರೋ ಬರ್ದಿಲ್ಲ ಅಂದ್ರೆ ನೋಟ್ಸ್ನ ಅವಳ ಹತ್ರ ಇಸ್ಕೊಂಬಂದ್ ನಮ್ಮನೆಗೆ ಕೊಡೋದು. ಅವಳು ಬರ್ದಿಲ್ಲ, ಅವಳು ಸ್ಕೂಲಿಗೆ ಬಂದಿಲ್ಲ ಅಂತಂದ್ರೆ ನಮ್ಮ ಹತ್ರ ಇಸ್ಕೊಂಡೋಗಿ ಏನ್ ಪಾಠ ಆಗಿತ್ತು ನಾನು ಬರ್ದಲೇ ಇದ್ದಾಗ ಅಂತ ಅದನ್ನೆಲ್ಲ ತಗೊಂಡೋಗಿ ಅವನು ವೀಣಂಗ್ ಕೊಡೋದು. ಇದೆಲ್ಲ ನಡೀತಿತ್ತು. ಬಂದ್ ಜೋರಾಗಿ ಡೋರ್ ಕುಟ್ಟೋನು ನಮ್ಮ ಮನೆದೆಲ್ಲ. ಜೋರಾಗಿ ಡೋರ್ ಕುಟ್ದ ಅಂದ್ರೆ ಅವನೇ ಇನ್ಯಾರು ಅಲ್ಲ, ಯಾವ್ದೋ ನೋಟ್ಸೋ ಏನೋ ಇಸ್ಕೊಳಕ್ ಬಂದಿದ್ದಾನೆ ಅಂತ ನಮ್ಗೆಲ್ಲ ಅರ್ಥ ಆಗ್ತಾ ಇತ್ತು. ಬಡಿತಾ ಇದ್ದಾನೆ ಬಾಗ್ಲನ್ನ ಶ್ರೀಕಾಂತ ಅಂತ.
ಅದು ಒಂದಿತ್ತು. ಮತ್ತೆ ಟೀಚರ್ ಜೊತೆ ಅಕ್ಕಪಕ್ಕ ಹೋಗ್ತಾ ಇದ್ವಿ. ಟೀಚರ್ಗೂ ಅಷ್ಟೇನೆ, ನಾವೆಲ್ಲ ಅವ್ರು ಯಾವುದೇ ಒಂದು ಕೆಲಸ ಹೇಳಿದ್ರು ಅವ್ರ ನೋಟ್ಸು, ಅವ್ರದ್ದು ಬುಕ್ಸು, ಪ್ರತಿಯೊಂದೂ ಅವ್ರ ಜೊತೆ ನಾವು ಹಿಡ್ಕೊಂಬಂದು ಅವ್ರು ಯಾವ ರೂಮಿಗೆ ಹೋಗ್ತಾರೆ, ನೆಕ್ಸ್ಟ್ ಯಾವ ರೂಮ್ ಸ್ಕೂಲಲ್ಲಿ ಹೋಗ್ತಾರೋ ಆ ರೂಮಿಗೆ ತಗೊಂಡೋಗಿ ಕೊಡೋದು ಎಲ್ಲ ಮಾಡ್ತಿದ್ವಿ. ಅವ್ರಿಗೂ ನಾವು 4 ಜನನೂ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಾಗಿ ಕಾಲ ಕಳೆದ್ವಿ ಅವ್ರ ಜೊತೆನು. ಇವತ್ತಿಗೂ ನೆನ್ಪಿಸ್ಕೊತೀವಿ. ಇವತ್ತು ಎಲ್ಲಿ ಸಿಕ್ಕಿದ್ರು ಹೀಗೆ ನಿಮ್ಮ ಥರ ಸ್ಟೂಡೆಂಟ್ಸ್ ಎಲ್ಲ ಇಲ್ಲ ಅಂತಾನೆ ಹೇಳ್ತಾರೆ ಅವರು. ಆ ಥರ ಕೆಲಸ ಮಾಡಬೇಕು ಅಂತ ಆಗ್ಲಿ ಒಂದಿದಾಗ್ಲಿ ಯಾವುದೂ ಇಲ್ಲ ಆ ಕಾಲದಲ್ಲೆಲ್ಲ. ಈ ಕಾಲದಲ್ಲಿ ಹಾಗಿಲ್ವೇ ಇಲ್ಲ. ಟೀಚರ್ಗೂ ಮತ್ತೆ ಸ್ಟೂಡೆಂಟ್ಗೂ ನಡುವೆ ಸಂಬಂಧ ಬಹಳ ಮುಗ್ಧ ರೀತಿಲಿ ಇರ್ತಿತ್ತು. ಅದು ಅವತ್ತಿನ ದಿವಸ ಸ್ಕೂಲಲ್ಲಿ ಏನಾರ ಹೋಮ್ ವರ್ಕ್ ಮಾಡ್ಕೊಂಡು ಹೋಗಿಲ್ಲ, ಏನೋ ಕಲ್ತ್ಕೊಂಡು ಬಂದಿಲ್ಲ ಅಂದ್ರೆ ಚೆನ್ನಾಗಿ ಏಟ್ಗಳು ಕೊಡೋರು. ಮತ್ತೆ ಮನೇಲೂ ತಂದೆ ತಾಯಿಗಳು ಅಷ್ಟೇ, ಕೊಡಿ ಪರವಾಗಿಲ್ಲ ಅಂತ ಹೇಳೋರು. ಇವತ್ತಿನ ಕಾಲದಂಗಂತೂ ಒಂದ್ ಮಗುಗೆ ಯಾವ ಏಟು ಅಂದ್ರೇನೆ ಕಂಪ್ಲೇಂಟ್ ಆಗುತ್ತೆ. ಆ ತರ ಇರ್ಲಿಲ್ಲ. ಅವರೆಲ್ಲ ಏಟು ಕೊಟ್ಟಿದ್ದು ನಾವು ಆತರ ಮನೆಗೂ ತಗೊಂಡು ಹೋಗಿ ಹೇಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವೇನೋ ಕಲ್ತಿಲ್ಲ, ನಮ್ಗೆ ಗೊತ್ತಿರ್ತಿತ್ತು ಅದು ತಪ್ಪು ಏನು ಅಂತ. ಹಂಗಾಗಿ ಕೈನೇ ಗೆಣ್ಣನ್ನೇ ಮೇಲ್ ಮಾಡಿ ಗೆಂಡಿಗೆ ಏಟ್ ಕೊಡೋರು. ಅವತ್ತಿನ ಏಟೇ ನಾವ್ ಇವತ್ತಿನ ದಿವ್ಸ ಈ ತರ ಇರೋಕ್ಕೆ ಕಾರಣ ಆಗಿದೆ. ಆಮೇಲಿಂದ ಸ್ಕೂಲಲ್ಲಿ ಏನಾರೋ ಏಟ್ ಕೊಟ್ಟಿದ್ದನ್ನ ನಾವು ಮನೆಗೆ ಅಕಸ್ಮಾತ್ ಕಂಪ್ಲೇಂಟ್ ತಗೊಂಡ್ ಬಂದ್ರೆ ಮನೇಲೂ ಇನ್ನೊಂದ್ 4 ಹೌದಾ ಅಂತ ಹೇಳ್ಬಿಟ್ಟು ಚೆನ್ನಾಗೇ ಏಟ್ ಕೊಡೋರು ಮನೇಲೂನು. ಹಂಗಾಗಿ ನಾವ್ ಯಾರು ಯಾವ ತರಲೆ ಮಾಡಿದ್ದಾಗ್ಲಿ, ಕಲ್ತಿಲ್ದಲೇ ಇರೋದಾಗ್ಲಿ, ಯಾವ್ದನ್ನು ಸ್ಕೂಲಲ್ಲಿ ನಡೆದಿದ್ದನ್ನ ಮನೆವರೆಗೂ ತರ್ತಾನೆ ಇಲ್ಲ. ನಮ್ಮಲ್ಲೇ ನಾವು 4 ಜನ ಸರಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಬ್ರು ಬರ್ದಿಲ್ಲ ಅಂದ್ರೆ ನಾವೇ ಅವಳ ತರ ಬರೆಯೋದು, ನೋಟ್ಸ್ಗಳನ್ನ ಬರ್ಕೊಂಡು ಹೋಗೋದು, ನಾನ್ ಹೋಗಿಲ್ಲ ಅಂದ್ರೆ ನಂದು ಬರ್ಕೊಡೋದು, ಈ ತರದ್ದು ಎಲ್ಲ ಮಾಡಿದೀವಿ. ಒಟ್ನಲ್ಲಿ ನಾವು 4 ಜನ ಒಬ್ರಿಂದ ಒಬ್ರು ಸಾಕಷ್ಟು ಕಲ್ತ್ಕೊಂಡು ಯಾವ ಪಾಠನಾದ್ರೂ ಹೋಗ್ಬಿಟ್ಟು ಒಪ್ಪಿಸ್ತಾ ಇದ್ವಿ ಅಲ್ಲಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.